ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8-9 ವಚನಗಳನ್ನು ಮತ್ತಿನ್ನೊಂದು ಸಾರಿ ಓದ್ಕೊಳ್ಳೋಣ. ನಿನಗಿರುವ ಶಕ್ತಿ ನಿನ್ನ ಕೃತ್ಯಗಳನ್ನು ಬಲ್ಲೆನು. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿದ್ದೇನೆ, ಯಾರೋ ಅದನ್ನು ಮುಚ್ಚಲಾರರು. ಸಾಕು ಸಿಸ್ಟರ್, ಸಾಕು ಸಾಕು. ಇವತ್ತು ಅಷ್ಟಕ್ಕೆ ಮಾತ್ರ ನಮ್ಮ ಧ್ಯಾನವನ್ನ ಸೀಮಿತಗೊಳಿಸಿಕೊಳ್ಳೋಣ. ಹಾಗಾದ್ರೆ ಏನು ಈ ಕೃತ್ಯಗಳು? ಸಭೆಯಲ್ಲಿ ಯಾವ ರೀತಿಯ ಕೃತ್ಯಗಳಿದ್ದರೆ ಕರ್ತನಿಗೆ ಇಷ್ಟವಾಗ್ತದೆ? ಕರ್ತನು ಬಯಸುವಂತ ಸಭೆ ಎಂತದ್ದು? ಫಿಲಡೆಲ್ಫಿಯಾ ಸಭೆಯಲ್ಲಿ ಇರುವ ಕೃತ್ಯಗಳನ್ನು ದೇವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ನಾವು ಗಮನಿಸ್ತೇವೆ ಪ್ರಿಯರೇ. ಹಾಗಾದ್ರೆ ಆ ಕ್ರಿಯೆಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನಾವು ಧ್ಯಾನಿಸೋದಕ್ಕೆ ಹೋಗೋಣ. ತೀತನ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 14ನೇ ವಚನದಲ್ಲಿ ನಾವೊಂದು ಮಾತನ್ನು ಕಾಣ್ತೇವೆ. ತೀತನ ಬರೆದ ಪತ್ರಕ್ಕೆ 2ನೇ ಅಧ್ಯಾಯ 14ನೇ ವಚನ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಸಾಕು ಸಿಸ್ಟರ್. ಇಲ್ಲಿ ಕಾಂಟೆಕ್ಸ್ಟ್ ಏನು, ಸಂದರ್ಭ ಏನು ಎಂಬುದನ್ನು ನೋಡುವಾಗ ಯೇಸು ಕ್ರಿಸ್ತನ 12ನೇ ವಚನ 13 ವಚನ, ನನ್ನಲ್ಲಿ ಮೇಲ್ಗಡೆ ವಚನ ಕಾಣ್ತಾ ಇದೆ, ಸ್ವಲ್ಪ ವಿವರಿಸ್ತಾ ಇದ್ದೇನೆ. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ದೀಸ್ ಆರ್ ಸರ್ಟನ್ ಕ್ವಾಲಿಟೀಸ್. ಕೆಲವು ಅದ್ಭುತವಾದಂತ ಒಂದು ಬಿಬ್ಲಿಕಲ್ ಲ್ಯಾಂಗ್ವೇಜ್, ಸತ್ಯವೇದದ ಪದಗಳು. ಇದು ನಮಗೆ ಮಾತ್ರ ಅರ್ಥ ಆಗುವಂತ ರೀತಿಯಲ್ಲಿ ಪವಿತ್ರಾತ್ಮನು ಬರ್ಸಿದ್ದಾನೆ. ಇತರರು ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾವು ಅಲ್ಲಿ ಗಮನಿಸ್ತೇವೆ, ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆ ನಾವಿದನ್ನ ನೋಡ್ತೇವೆ ಪ್ರಿಯರೇ. ಲೋಕ ನಮ್ಮದಲ್ಲ, ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಧ್ಯಾಕಾಶದಲ್ಲಿ ನಾವು ಒಂದು ದಿನ ಎತ್ತಲ್ಪಡ್ತೇವೆ. ಆ ನಿರೀಕ್ಷೆ, ಆ ಶುಭಪ್ರದವಾದಂತ ನಿರೀಕ್ಷೆಯಲ್ಲಿ ಇರುವಂತ ನಾವು ಇಹಲೋಕದಲ್ಲಿ ಪರಲೋಕದ ದರ್ಶನ ಹೊಂದಿರ ನಾವು ಇಹಲೋಕದಲ್ಲಿ ಹೇಗಿರಬೇಕು? ಆ ಮಾತು ಇಲ್ಲಿ ಪೌಲನು ತೀತನಿಗೆ ಬರೆಯುತ್ತಾ ಹೇಳುವಾಗ, ಪರಲೋಕದ ನಿರೀಕ್ಷೆ, ಪರಲೋಕದ ದರ್ಶನ ಹೊಂದಿರುವಂತ ನಾವು ಇಹಲೋಕದಲ್ಲಿ ಹೇಗೆ ಜೀವಿಸಬೇಕು ಎಂಬ ಆ ಕಾಂಟೆಕ್ಸ್ಟ್, ಆ ಸಂದರ್ಭವನ್ನು ಗಮನಿಸಿ ನೋಡಿದರೆ, ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಬೋಧಿಸುತ್ತದೆ ಈ ವಾಕ್ಯ. ಹೌದು ಪ್ರಿಯರೇ, ಸ್ವಸ್ಥಚಿತ್ತತೆ ಎಂಬುದಾಗಿ ಹೇಳುವಾಗ ಸ್ಥಿರವಾದ ಮನಸ್ಸು, ಬ್ಯಾಲೆನ್ಸ್ಡ್ ಮೈಂಡ್, ಭಾವೋದ್ರೇಕಗಳಿಗೆ ಬಲಿಯಾಗದೆ, ರಾಗದ್ವೇಷಗಳಿಗೆ ರಂಜಿಸದೆ, ತಮ್ಮ ಭೇದವಿಲ್ಲದೆ, ಯಾವುದಕ್ಕೂ ಕೂಡ ಉಬ್ಬಿಕೊಳ್ಳದೆ, ಪ್ರೀತಿಯ ಗುಣಲಕ್ಷಣಗಳನ್ನ ಹೊಂದಿದಂತವರಾಗಿ ಜೀವಿಸುವಂತ ಒಂದು ಚಿಕ್ಕ ಗುಂಪು ನಾವಾಗಿದ್ದೇವೆ. ಚಿಕ್ಕ ಹೆಂಡೆ ಹೆದರಬೇಡಿ ಎಂಬುದಾಗಿ ಕರ್ತ ನಮಗೆ ಹೇಳಿದ್ದಾನೆ. ಹಾಗಿದ್ದಾಗ ಸತ್ಕ್ರಿಯೆಗಳು ನಾವು ಮಾಡ್ಲಿಕ್ಕೆ ಆಗ್ತದೆ. ಅದು ನಾವು 14ನೇ ವಚನ ಸಹೋದರಿ ಓದಿದ್ರು ತುಂಬಾ ಚೆನ್ನಾಗಿ. ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗ್ತೇವೆ. ಸಕಲ ಅಧರ್ಮದಿಂದ ನಮ್ಮನ್ನು ವಿಮೋಚಿಸದಕ್ಕೇನೆಂದ್ರೆ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ಪರಿಶುದ್ಧಪಡಿಸುವಂತನಾಗಿರ್ತಾನೆ. ಹೇಗೆ ಈ ಸತ್ಕ್ರಿಯೆಗಳು, ಈ ಕ್ರಿಯೆಗಳು ಫಿಲಡೆಲ್ಫಿಯಾ ಸಭೆಯಲ್ಲಿದ್ದವು. ಫಿಲಡೆಲ್ಫಿಯಾ ಸಭೆಯಲ್ಲಿ ಆ ಕ್ರಿಯೆಗಳನ್ನು ಕರ್ತನ ನೋಡಿದನು ಪ್ರಿಯರೇ. ಅಂದ್ರೆ ಒಂದು ಉದಾಹರಣೆಯನ್ನು ನಾನು ಹೇಳುವುದಾದ್ರೆ, ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಿದ್ದಾಗ್ಯೂ ಕೇವಲ ಒಂದು
ಏನು ಅಸಹನೆಯಿಂದಲೋ ಅಥವಾ ಒಂದು ಹೊಟ್ಟೆ ಕಿಚ್ಚಿನಿಂದಲೋ ಅಥವಾ ಒಂದು ಯಾವುದೋ ಒಂದು ಮನಸ್ತಾಪದಿಂದಲೋ ಜನರು ನಿರ್ಲಕ್ಷಿಸಿ ಅಥವಾ ಜನರು ಅವಮಾನಿಸ್ತಿರುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅವರ್ ಗುಡ್ ಡೀಡ್ಸ್ ಆರ್ ಆನ್ಸರ್ಸ್ ಫಾರ್ ದೇರ್ ಬ್ಯಾಡ್ ವರ್ಡ್ಸ್. ಜನರು ಹೇಳುವ ಆ ಕೆಟ್ಟ ಮಾತುಗಳಿಗೆ ನಮ್ಮ ಒಳ್ಳೆಯ ಕೃತ್ಯಗಳೇ ಪ್ರತ್ಯುತ್ತರವಾಗಬೇಕು ಎಂಬುದು ಸತ್ಯವೇದದ ಸಂದೇಶ. ನಾವು ಅವರ ಹಾಗೇನೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ತರ್ಕ ವಿತರ್ಕಗಳಿಗೆ ಹೋಗದೆ ಸತ್ಕ್ರಿಯೆಗಳಲ್ಲಿ ಆಸಕ್ತಿಯನ್ನು ತೋರಿಸಿರುವಂತವರಾಗಿ, ಕರ್ತನ ಪರವಾಗಿ ಚಿಂತನೆ ಮಾಡುವರಾಗಿ, ಆತನ ರಾಜ್ಯವನ್ನು ಹುಡುಕುವಂತವರಾಗಿ, ಆತನ ರಾಜ್ಯದ ಮಹತ್ವಗಾಗಿ, ಆ ಬೆಳವಣಿಗೆಗಾಗಿ ನಮ್ಮಿಂದ ಆಗುವಂತಹದನ್ನು ಮಾಡುವುದೇ ಸತ್ಕ್ರಿಯೆಗಳ ಒಂದು ಸಂದೇಶ. ಸತ್ಕ್ರಿಯೆಗಳ ವಿಷಯದಲ್ಲಿ ಫಿಲಡೆಲ್ಫಿಯಾ ಸಭೆಯಲ್ಲಿ ಇದನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಂಡನು ಪ್ರಿಯರೇ. ಹಾಗಾಗಿಯೇ ನಾವು ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿರ್ಬೇಕೆಂಬುದಾಗಿ ಹೇಳುವಾಗ ಕರ್ತನಲ್ಲಿ ಪ್ರಿಯರೇ, ನಾವು ಕರ್ತನನ್ನು ಆಶ್ರಯಿಸಿಕೊಂಡಿರುವರಾಗಿರ್ಬೇಕು. ದಯಮಾಡಿ ನೋಡ್ರಿ, ಲೂಕನ ಸುವಾರ್ತ 12ನೇ ಅಧ್ಯಾಯ 32ನೇ ವಚನ. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನ. ಚಿಕ್ಕ ಹಿಂದೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. 12ನೇ ಅಧ್ಯಾಯ ಸಿಸ್ಟರ್ 32ನೇ ವಚನ. ಲೂಕ 12:32. ಅದೇ ಬ್ರದರ್, 32. ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಾವು ಇಹಲೋಕದಲ್ಲಿ ಆ ರೀತಿಯಾಗಿ ಜೀವಿಸುವುದಾದರೆ ನಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಾವು ದೊಡ್ಡ ಗುಂಪಾಗಿಲ್ಲದಿದ್ರೂ ಪರವಾಗಿಲ್ಲ, ಚಿಕ್ಕ ಹಿಂಡೆ ಆಗಿದ್ರು ಆ ದೇವರ ಮಹಾ ಆಜ್ಞೆಗಳನ್ನ ನೆನಪು ಮಾಡಿಕೊಳ್ಳೋದಾದ್ರೆ ದೊಡ್ಡ ಮನಸ್ಸಿನಿಂದ ದೇವರು ಪರಲೋಕ ರಾಜ್ಯವನ್ನು ನಮಗೆ ಅನುಗ್ರಹಿಸುವನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿಯೇ ಸತ್ಯವೇದವನ್ನ ನಾವು ಸಮರ್ಪಕವಾಗಿ ಧ್ಯಾನಿಸಬೇಕು. ದೇವರ ವಾಕ್ಯದ ಒಂದು ಬೆಳಕು ನಮಗೆ ಕಾಣಬೇಕು. ವಾಕ್ಯವನ್ನ ಧ್ಯಾನಿಸುವಾಗ, ವಾಕ್ಯವನ್ನ ಅಧ್ಯಯನ ಮಾಡುವಾಗ, ಕರ್ತನ ಸಂಸರ್ಗಕ್ಕೆ, ಕರ್ತನ ಒಂದು ಪಾದ ಸನ್ನಿಧಿಗೆ, ಕರ್ತನ ಒಂದು ಸಂಭಾಷಣೆಗೆ ನಾವು ಹೋಗ್ತೇವೋ ಎಂಬಂತೆ ಹೋಗ್ಬೇಕು. ನೋಡ್ರಿ, ಕರ್ತನಾದ ಯೇಸು ಕ್ರಿಸ್ತನು ಇಂತಹ ಮಾತುಗಳನ್ನು, ಇಂತಹ ಬೋಧನೆಗಳನ್ನು ನೀಡುವಾಗ ದೇವರಾತ್ಮನು ಈ ಸಂಗತಿಗಳನ್ನೆಲ್ಲವನ್ನು ಕೂಡ ನಮಗೆ ಬರ್ಸಿಟ್ಟಿರುವಂಥದ್ದು ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದ ಗ್ರಂಥದಲ್ಲಿ. ಒಬ್ಬ ಸ್ತ್ರೀ, ಆಕೆ ಹೆಸರು ಏನು ಗೊತ್ತಿಲ್ಲ, ಆಕೆ ಯಾರು ಎಂಬುದು ಗೊತ್ತಿಲ್ಲ. ಆಕೆ ಒಂದು ಸಂದರ್ಭದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಆತ್ಮೀಯ ಜೀವಿತದ ಕುರಿತು ಹೇಳುತ್ತಿರುವಾಗ, ಅದೇ ಲೂಕ ಸುವಾರ್ತ 11ನೇ ಅಧ್ಯಾಯದಲ್ಲಿ ಒಬ್ಬನು, ಬಹಳ ಚೆನ್ನಾಗಿ ಕನ್ನಡ ಭಾಷೆಯಲ್ಲಿ ಈ ಮಾತುಗಳು ಬರೆಯಲ್ಪಟ್ಟಿದೆ. 11ನೇ ಅಧ್ಯಾಯ 27ನೇ ವಚನ. ಆತನು ಇನ್ನು ಈ ಮಾತುಗಳು ಹೇಳ್ತಾ ಇದ್ದಾಗ ಕರ್ತನಾದ ಯೇಸು ಕ್ರಿಸ್ತನು, ಮನುಷ್ಯನ ಅಂತಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುವುದು, ಅಂದರೆ ಈ ಸ್ಥಿರತೆ ಇಲ್ಲದ ಹೋದರೆ, ಈ ಸತ್ಕ್ರಿಯೆಗಳಿಲ್ಲದ ಹೋದರೆ, ನಂಬಿಕೆಗೆ ತಕ್ಕಂತ ಕಾರ್ಯಗಳಿಲ್ಲದ ಹೋದರೆ ಅವಾಗ ಮತ್ತೆ 7 ದೆವ್ವಗಳು ಬಂದು ಸೇರಿಕೊಳ್ಳುವಂತ ಒಂದು ದುಸ್ಥಿತಿ ಆಗ್ತದೆ. ಆ ಕಾರಣಕ್ಕಾಗಿಯೇ ನಾವು ಸಭೆ ಅನ್ಯೋನ್ಯತೆಯಲ್ಲಿರಬೇಕು. ಆ ಕಾರಣಕ್ಕಾಗಿಯೇ ನಾವು ಅಪೊಸ್ತಲರ ಬೋಧನೆಯಲ್ಲಿ ಕಟ್ಟಲ್ಪಡಬೇಕು. ಆ ಕಾರಣಕ್ಕಾಗಿಯೇ ನಾವು ಅನ್ಯೋನ್ಯತೆಯಲ್ಲಿರಬೇಕು. ಆ ಕಾರಣಕ್ಕಾಗಿಯೇ ನಾವು ರೊಟ್ಟಿ ಮುರಿತಿರಬೇಕು. ಆ ಕಾರಣಕ್ಕಾಗಿಯೇ ನಾವು ನಿರಂತರ ಪ್ರಾರ್ಥನೆಯಲ್ಲಿರಬೇಕು. ಇದು ನಿರಂತರ ನಡೀತಕ್ಕಂಥ ಪ್ರಾಯೋಗಿಕ ವಿಶ್ವಾಸಿಗಳ ಇಹಲೋಕದ ಪ್ರಯಾಣದ ಒಂದು ಅದ್ಭುತವಾದ ಆತ್ಮೀಯ ಯಾತ್ರ. ಅದು ದೇವರ ವಾಕ್ಯ. ಅದಕ್ಕೆ ಪ್ರಸಂಗಿ ಗ್ರಂಥಕರ್ತ ಹೇಳ್ತಾನೆ, ಹೊಂದಕ್ಕೊಂದು ಚೆನ್ನಾಗಿ ಮುತ್ತುಗಳು ಜೋಡಿಸಿರುವಂತಹ ವಾಕ್ಯವೆಂಬ ರೀತಿಯಲ್ಲಿ ಇರುವಂತಹದ್ದು. ಅದಕ್ಕಾಗಿ ಆ ಒಬ್ಬ ಸ್ತ್ರೀ ಆ ಮಾತನ್ನ ಹೇಳ್ತಾರೆ. ಅಕ್ಕ, ದಯವಿಟ್ಟು ಓದಿ. ಹೇಳಿದ್ನಲ್ಲ, ಲೂಕ ಸುವಾರ್ತ
11ನೇ ಅಧ್ಯಾಯ 27 ಮತ್ತು 28 ವಚನಗಳು. ಆತನು ಈ ಮಾತುಗಳನ್ನು ಹೇಳುತ್ತಿರುವಾಗ ಜನರಲ್ಲಿ ಒಬ್ಬ ಸ್ತ್ರೀಯು, ನಿನ್ನನ್ನು ಹೊತ್ತ ಗರ್ಭವು ನೀನು ಕುಡಿದ ಮೊಲೆಗಳು ಧನ್ಯವಾದವುಗಳು ಎಂದು ಕೂಗಿದಳು. ಆತನು, ಹಾಗನ್ನಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡಕೊಳ್ಳುವವರೇ ಧನ್ಯರು ಅಂದನು. ಥ್ಯಾಂಕ್ ಯು ಸಿಸ್ಟರ್, ಚೆನ್ನಾಗಿ ಓದಿದ್ರಿ. ಅಲ್ಲಿ ಒಬ್ಬ ಆಕೆ, ಅಲ್ಲಿ ಏನೋ ಹೆಸರಿದೆಯಾ, ಯಾರು ಅಂತ ನಿರ್ದಿಷ್ಟವಾದ ಹೆಸರಿಲ್ಲ. ಒಬ್ಬ ಸಮರ್ಯ ಸ್ತ್ರೀ ಅಂತಿಲ್ಲ, ಒಬ್ಬ ಮಗ್ದಲೇನೆ ಮರಿ ಅಂತಿಲ್ಲ. ಆ ಜನರ ಗುಂಪಿನಲ್ಲಿ ಒಬ್ಬ ಸ್ತ್ರೀಗೆ ಅದು ಏನೋ ಅನಿಸ್ತು. ಹೌದು ಪ್ರಿಯರೇ, ಸ್ತ್ರೀಯರಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ಒಬ್ಬ ಪುರುಷ ಅನಲೈಸ್ ಮಾಡೋದಕ್ಕಿಂತ ಒಬ್ಬ ಸ್ತ್ರೀ ಒಬ್ಬ ಪುರುಷನನ್ನ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಬಲ್ಲರು. ದೇವರು, ಗಾಡ್ ಹ್ಯಾಸ್ ಡಿಸೈನ್ಡ್ ದ ವುಮೆನ್ ಮೈಂಡ್ ಸೆಟ್ ಲೈಕ್ ದಟ್. ದೇವರು ಆ ಸ್ತ್ರೀಯರಿಗೆ, ಆ ಸಹೋದರಿಯರಿಗೆ ಆ ಒಂದು ಸೂಕ್ಷ್ಮ ಪ್ರಜ್ಞತೆಯನ್ನು ದೇವರು ಅನುಗ್ರಹಿಸಿದ್ದಾನೆ. ಯೆಹೋವ ದೇವರು ಮೋಶೆಯನ್ನ ಸಂಹರಿಸುವಂತ ಭಾವನೆಯನ್ನು ಅರ್ಥಕೊಂಡೇ ಚಿಪ್ಪೋರಳು ತಕ್ಷಣ ಸುನ್ನತಿ ಮಾಡಿಸಿದಳು. ಯಾಕೆ ಬಂತು ಆಕೆಗೆ ಆ ಸೂಕ್ಷ್ಮ ಪ್ರಜ್ಞತೆ, ಆ ಸೂಕ್ಷ್ಮತೆ? ಕರ್ತನಲ್ಲಿ ಪ್ರಿಯರೇ, ಈ ತಾಯಿ ಯಾರೋ ಗೊತ್ತಿಲ್ಲ, ಆಕೆ ಕರ್ತನಾದ ಯೇಸು ಸ್ವಾಮಿ ಬಗ್ಗೆ ಬಂದು ಆಕೆ ಹೇಳಿದ್ದು ಸರಿಯೇ, ಆದರೆ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ವಾಕ್ಯವನ್ನು ಅನುಸರಿಸಿ ನಡೆಯುತ್ತಾ ಸತ್ಕ್ರಿಯೆಗಳಲ್ಲಿ ನಾವು ಮುಂದಕ್ಕೆ ಸಾಗಬೇಕಂತಕ್ಕಂಥ ಸಂದೇಶವನ್ನು ಕೊಡುವುದಕ್ಕೆ ಈಕೆ ಹೇಳಿರುವಂತಹ ಮಾತು ಒಂದು ಕಾರಣವಾಯಿತು. ಕೆಲವು ಸಂದರ್ಭಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಯಾಕಂದ್ರೆ ಒಂದೇ ಗರ್ಭದಲ್ಲಿ ಹುಟ್ಟಿದಂಥವ್ರು. ಒಂದೊಂದು ಸಾರಿ ನಮ್ಮ ಮನೆಗಳಲ್ಲಿ ಹೇಳ್ತಿರ್ತೀವಿ, ಏನೋ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಗೆ ಇವರ ಮಧ್ಯೆ ಮನಸ್ತಾಪಗಳು ಜಗಳಗಳಾದಾಗ, ಅದ್ಯಾಕೆ ಹಂಗೆ ಕೂಗಾಡ್ತೀರಿ, ಅದ್ಯಾಕೆ ಹಂಗೆ ಜಗಳ ಆಡ್ಕೊಳ್ತೀರಿ, ಒಂದೇ ಗರ್ಭದಲ್ಲಿ ಹುಟ್ಟಿ ನೀವು ಹೀಗೆ ಮಾಡುವುದು ಹೇಗೆ, ಎಲ್ಲ ನೀವು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರು. ಯಾಕಂದ್ರೆ ನಾನುಡಿ ಆಗಿ ಪಾಪ ಈ ಸ್ತ್ರೀಯು ಕೂಡ ಪ್ರಾಯಶಃ ನಾನು ನೆನೆಸ್ತೀನಿ, ಅದೇ ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿ, ಅಪ್ಪ ನಿನ್ನನ್ನ, ಅಯ್ಯ ಸ್ವಾಮಿ, ನಿನ್ನ ಹೊತ್ತ ಗರ್ಭವು ಮತ್ತು ನಿನಗೆ ಸ್ತನ್ಯವನ್ನ ಅನುಗ್ರಹಿಸಿರುವಂತ ಆ ತಾಯಿ ಅವರು ಧನ್ಯರು ಎಂಬುದಾಗಿ ಹೇಳಿದಾಗ ಆಕೆಗೆ ಮಾತಿಗೆ ಧನ್ಯವು ಎಂಬುದಾಗಿ ಹೇಳಿದಾಗ ಕರ್ತನಾದ ಯೇಸು ಸ್ವಾಮಿ ಹೇಳ್ತಾನೆ, ಆ ಸಿದ್ಧಾಂತ ಅಲ್ಲ ತಾಯಿ. ಅಲ್ಲಿ ಒಂದು ಸೈದ್ಧಾಂತೀಕರಣೆ ಅಲ್ಲಿ ಬರ್ತದೆ. ಯಾಕೆ ಸ್ವಾಮಿ ತಕ್ಷಣ ಈ ಮಾತು ಪ್ರತ್ಯುತ್ತರ ಹೇಳ್ಬೇಕಂದ್ರೆ, ನಾವು ಸತ್ಯವೇದದಲ್ಲಿರುವಂತಹ ವಾಕ್ಯಗಳನ್ನ ರೀಡ್ ಬಿಟ್ವೀನ್ ದ ಲೈನ್ಸ್, ಸಾಲಿಗೆ ನಡುವಿರುವಂತ ಸಂದೇಶವನ್ನ ಕ್ಯಾಚ್ ಮಾಡ್ಕೋಬೇಕು, ಗ್ರಾಸ್ಪ್ ಮಾಡ್ಕೋಬೇಕು. ಈಕೆ ಹೇಳಿರುವ ಮಾತಿನ ಪ್ರಕಾರ ಹೋದ್ರೆ ಪ್ರೀಡಿಸ್ಟೈನ್ಡ್ ಥಿಯರಿಗೆ ಹತ್ತಿರ ಹೋಗ್ತಾಳೆ ಈಕೆ. ಅಂದ್ರೆ ಮೊದಲೇ ಯಾರು ನೇಮಿಸಲ್ಪಟ್ಟಿರ್ತಾರೋ ಅವರು ಮಾತ್ರವೇ ಹೀಗಿರ್ಲಿಕ್ಕೆ ಸಾಧ್ಯ ಅಂದಾಗ, ಸ್ವಾಮಿ ಅಮ್ಮ ಹಾಗಲ್ಲ, ಅಮ್ಮ ನೀನು ಹೇಳಿದ್ದ ಹಾಗಲ್ಲ. ಒಂದು ವೇಳೆ ಆಕೆಯಲ್ಲಿರುವಂತ ಆಲೋಚನೆದಿಂದಲೋ ಅಭಿಮಾನದಿಂದಲೋ ಅಥವಾ ಆವೇಶದಿಂದಲೋ ಆಕ್ರೋಶದಿಂದಲೋ ಪ್ರಾಯಶಃ ಆಕೆ ಆ ಮಾತು ಹೇಳಿದ್ರು ಕೂಡ ಸ್ವಾಮಿಯು ಎಷ್ಟು ನಯವಾಗಿ ಮೃದುವಾಗಿ ಆಕೆಯನ್ನ ಸರಿಪಡಿಸುವಾಗ ಒಂದು ಮಾತನ್ನ ಹೇಳ್ತಾರೆ ನೋಡ್ರಿ, ಹಾಗನ್ನ ಬೇಡ. ತೀವ್ರವಾಗಿ ಕಟುವಾಗಿ ವಿಮರ್ಶಿಸ್ಲಿಲ್ಲ ಅಥವಾ ಧಿಕ್ಕರಿಸಲಿಲ್ಲ ಅಥವಾ ತಿರಸ್ಕರಿಸಿ ಮಾತಿಲ್ಲ. ಹಾಗನ್ನ ಬೇಡ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು. ದೇವರ ವಾಕ್ಯವನ್ನು ನಾವು ಕೇಳ್ತೀವಿ ಸಹಜ, ಕೇಳಿ ಮತ್ತು ಅದನ್ನ ನಾವು ಗ್ರಹಿಸ್ಕೊಂಡು ಸ್ವಲ್ಪ ಆದರೂ ಅದನ್ನ ಅನುಸರಿಸ್ಬೇಕಲ್ವಾ. ನಮ್ಮ ಸಭೆಗೆ ಒಬ್ಬ ಸಹೋದರ ಬಂದಿದ್ರು. ಒಂದ್ಸಾರಿ ಅವರು ಗಿದ್ಯೋನನ ಕುರಿತು ವಾಕ್ಯ ಹೇಳ್ತಾ, ಮರೆಯಾಗಿರ್ಬೇಕು, ನಾವು ಮರೆಯಲ್ಲಿದ್ದರೆ ನಮಗೆ ಶ್ರೇಷ್ಠವು, ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಳಕ್ ಹೋಗ್ಬಾರ್ದು, ನಮ್ಮನ್ನು ನಾವು ದೇವ್ರ ಮುಂದೆ ಹೆಚ್ಚಾಗಿ ಕಾಣಿಸ್ಕೊಳ್ಳಿಕ್ ಹೋಗ್ಬಾರ್ದು. ಸಹೋದರರು ಒಳ್ಳೆ ಪ್ರಾರ್ಥನೆ ಮಾಡಿದ್ರು. ಆ ಸಂದರ್ಭ ನಾನು ಜ್ಞಾಪಿಸ್ಕೊಳ್ತೇನೆ. ಈ ಮಾತುಗಳು ನನಗೆ ಒಂದೊಂದ್ಸಾರಿ ಜ್ಞಾಪಕ ಬರ್ತವೆ. ನನ್ನ ಸ್ವಂತ
ತಂಗಿಯ ಮಗಳ ವಿವಾಹಕ್ಕೆ ನಾನು ಊರಿಗೆ ಹೋದಾಗ ನನ್ನ ಮಗಳಿಗೆ ನಮ್ಮ ತಂದೆ ಆಗಾಗಲೇ ಕಾಲವಾಗಿದ್ದರು, ಅವಳಿಗೆ ವಿವಾಹ ಮಾಡ್ಲಿಕ್ಕೆ ದೇವರು ನನಗೆ ಅವಕಾಶ ಕೊಟ್ಟರು. ಮೊದಲನೇ ಕ್ರಿಶ್ಚಿಯನ್ ಮ್ಯಾರೇಜ್ ನಮ್ಮ ಫ್ಯಾಮಿಲಿಯಲ್ಲಿ. ಆಗ ನನ್ನ ತಂಗಿಯ ಮಗಳ ವಿವಾಹ ನಡೆಯುತ್ತಿರುವಾಗ ನನ್ನ ತಂಗಿಯ ವಿವಾಹ ನನ್ನ ಜ್ಞಾಪಕಕ್ಕೆ ಬರ್ತಾ ಇದೆ. ಅವ್ರು ಏನೇನಕ್ಕೂ ನನ್ನ ಕರೀತಾರೆ, ಬಟ್ ನನಗೆ ಈ ಸಂದೇಶ ಜ್ಞಾಪಕ ಬಂತು. ಶಿವಪ್ರಸಾದ್, ನೀನು ಮರೆಯಾಗಿರು, ನೀನು ಕಾಣಿಸ್ಕೋಬಾರ್ದು, ದೇವರಿಗೆ ಮಹಿಮೆ ಹೋಗ್ಬೇಕು. ಯಾಕಂದ್ರೆ ಅವ್ರೇನೇನಾದ್ರೂ ಹೇಳ್ಬಿಟ್ಟ, ಆದ್ರಿಂದ ನಿನ್ನನ್ನು ಹೊಗಳಬಾರ್ದು. ನನ್ನನ್ನ ಯಾರಾದ್ರೂ ಹೊಗಳಿದಾಗ ನನಗೊಂದು ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಮಹಿಮೆ ಹೋಗ್ಬೇಕಾಗಿರೋದು ಕರ್ತನಿಗೆ. ಆದರೆ ಅದು ನನಗೇನಾದ್ರೂ ಬಂದಾಗ ತಕ್ಷಣ ದೇವರಿಗೆ ಸ್ತೋತ್ರ ಅನ್ನುವ ಪ್ರಯತ್ನದಲ್ಲಿರ್ತೇನೆ. ಸಾಧ್ಯವಾದಷ್ಟು ಮರೆಯಲ್ಲಿರೋದಕ್ಕೆ ಪ್ರಯತ್ನಿಸ್ತೇನೆ. ಯಾಕಂದ್ರೆ ಮಹಿಮೆ ಆಗಬೇಕಾಗಿರೋದು ಕರ್ತನಿಗೆ. ಸ್ವಾಮಿಯ ಮಾತನ್ನ ನಾವು ಗಮನಿಸಿ ನೋಡುವಾಗ ನನಗೆ ಯಾಕೆ ಈ ಉದಾಹರಣೆ ಹೇಳಿದಂದ್ರೆ, ನನ್ನ ನೆನಪಿಗೆ ಬಂತು ವಾಕ್ಯ. ಒಂದು ಸಂದೇಶ ನಮ್ಮ ಕಿವಿಯಲ್ಲಿ ಒಂದು ಸಾರಿ ಕಿವಿಗೆ ಹೊಕ್ಕಿ ಈ ಕಿವಿಯಿಂದ ಹೋಗ್ಬಾರ್ದು, ಅದು ನಿರಂತರ ನೆನಪಿಗೆ ಬರ್ತಾ ಇರಬೇಕು. ಅದಾಗಾಗೆ ನಾವು ಮೆಲುಕು ಹಾಕ್ತಾ ಇರಬೇಕು. ಮೆಲುಕು ಹಾಕುತ್ತಿರುವಾಗ ಅದರ ಒಂದು ಸೂಕ್ಷ್ಮತೆ, ಅದರ ಒಂದು ತೀವ್ರತೆ ನಮಗೆ ಮನದಟ್ಟಾದಾಗ ನಮ್ಮ ಇಹಲೋಕದ ಪ್ರಯಾಣದಲ್ಲಿ ಸಾರ್ಥಕ ಬದುಕನ್ನು ಸಾಗಿಸುವುದಕ್ಕೆ ನಮಗೆ ಅದು ಅನುಕೂಲವಾಗ್ತದೆ. ನೀವೆಲ್ಲರೂ ಕೂಡ ಆ ರೀತಿಯಾಗಿ ಬದುಕುಗಳನ್ನ ಜೀವಿತನ ಸಾಗಿಸುವಂತವ್ರೆಂಬುದಾಗಿ ನಾನು ಭಾವಿಸ್ತೇನೆ. ನೀವು ನನಗಿಂತ ಉತ್ತಮರು, ಶ್ರೇಷ್ಠರು. ಆದಾಗ್ಯೂ ನಾವು ವಾಕ್ಯಗಳನ್ನ ನೋಡುವಾಗ ಇವುಗಳನ್ನ ನೆನಪು ಮಾಡಿಕೊಳ್ಳೋದಕ್ಕೋಸ್ಕರ ಹೇಳ್ತೇನೆ. ಸಹೋದರರ ವಿಷಯದಲ್ಲಿ ಈ ಸ್ತ್ರೀಯರು ದೇವರನ್ನು ಗ್ರಹಿಸಿಕೊಳ್ಳೋ ವಿಷಯದಲ್ಲಿ ಒಂದು ವೇಳೆ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಅವರು ತುಂಬಾ ಮುಂಚೂಣಿಯಲ್ಲಿ ಇರುವಂತವ್ರು. ಇಲ್ಲಿ ಯಾರೋ ಒಬ್ಬ ಸ್ತ್ರೀ ಜನರ ಗುಂಪಿನಲ್ಲಿರುವಂತವ್ರು ಏಕೆ ಹೇಳಿದ್ರೆ, ಇನ್ನೊಬ್ಬ ಸ್ತ್ರೀ ಆತನು ಸತ್ಪುರುಷನು ಎಂಬುದಾಗಿ ಯೇಸುವಿನ ಜೊತೆಯಲ್ಲಿ ಓಡಾಡಿದವಳಲ್ಲ, ರೋಮನ್ ಗವರ್ಮೆಂಟ್ನ ಅತ್ಯುನ್ನತ ಅಧಿಕಾರಿ, ಆತನ ಹೆಂಡತಿ ಆಕೆ. ಆತನಿಗೆ ಕರ್ತನಾದ ಯೇಸು ಕ್ರಿಸ್ತನ ದೈವತ್ವದ ಪ್ರತ್ಯಕ್ಷತೆ ಆದಾಗ ಒಬ್ಬ ಸೇವಕನಿಗೆ ಹೇಳಿ, ಹೋಗು ನೀನು ಹೇಳು, ಗೋ ಅಂಡ್ ಟೆಲ್ ಹಿಮ್, ಆ ಸತ್ಪುರುಷನ ಗೊಡವೆಗೆ ಹೋಗಬೇಡ. ಯಾರು ಆ ಆಲೋಚನೆ ಆ ತಾಯಿಯ ಮನಸ್ಸಿಗೆ ಕೊಟ್ಟರು? ನೋಡ್ರಿ, ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 19ನೇ ವಚನ. ಸುಮ್ಮನೆ ನೋಟ್ ಮಾಡ್ಕೊಳ್ರಿ, ನಾನೇ ಅದನ್ನ ಹೇಳ್ಬಿಟ್ಟಿದ್ದೀನಿ. ಯಾಕಂದ್ರೆ ಸಮಯ ನಮಗೇನು ಹತ್ತಿರ ಇದೆ. ಹಾಗಾಗಿ ನಾವು ಸ್ವಲ್ಪ ಬೇಗನೆ ಮುಕ್ತಾಯ ಮಾಡ್ಕೊಳ್ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ರೆಫರೆನ್ಸಸ್ ನ ಕಟ್ ಶಾರ್ಟ್ ಮಾಡ್ತಾ ಇರ್ತೀನಿ. ಅಲ್ಲಿರುವ ಆ ಪಿಲಾತನ ಪತ್ನಿ ಆ 70 ಮೆಟ್ಲುಗಳ ಎತ್ತರದ ನ್ಯಾಯಾಧಿಪತಿಯ ಬಳಿ ಹೋಗ್ಲಿಕ್ಕೆ ಆಗದೆ ಒಬ್ಬ ಸೇವಕನಿಗೆ ಹೇಳಿ, ಹೋಗಿ ನೀನು ಹೇಳು. ವಾಟ್ ಎ ಗ್ರೇಟ್ ಹಾರ್ಟ್, ವಾಟ್ ಎ ಗ್ರೇಟ್ ಅಪ್ರಹೆನ್ಷನ್. ಎಷ್ಟು ಚೆನ್ನಾಗಿ ದೂರದಿಂದಲೋ ಹತ್ತಿರದಿಂದಲೋ ಕರ್ತನಾದ ಯೇಸು ಕ್ರಿಸ್ತನನ್ನ ಕುರಿತು ತಿಳಿದುಕೊಂಡು ಕೇಳಿಸ್ಕೊಂಡಾಗ ಆ ಒಂದು ಮಾತನ್ನ, ಆ ಒಂದು ಅರ್ಥ ಗ್ರಹಿಸ್ಕೊಂಡಿರುವಂತ. ಪ್ರಿಯರೇ, ನಾನು ಮುಂದಕ್ಕೆ ಹೋಗ್ತೇನೆ. ಅದೇ ರೀತಿ ನಾವು ನೋಡುವಾಗ, ಮುಂದಕ್ಕೆ ನಾವು ಸಾಗುವಾಗ, ಬಾಗಿಲನ್ನು ತೆರೆಯುತ್ತೇನೆ ಎಂಬುದಾಗಿ ಹೇಳಿದರು ದೇವರು. 5 ರೀತಿಯ ಬಾಗಿಲುಗಳನ್ನ ನಾವು ನೋಡಿಕೊಂಡು ಮುಕ್ತಾಯ ಮಾಡ್ಕೊಳ್ಳೋಣ. ಅದೇ ನಾವು ಓದಿರುವ ಪ್ರಕಟಣೆ ಗ್ರಂಥ, ದಯಮಾಡಿ ನೋಡ್ರಿ, 3ನೇ ಅಧ್ಯಾಯ. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟೇನೆ, ಯಾರೂ ಅದನ್ನು ಮುಚ್ಚಲಾರರು. 8ನೇ ವಚನವನ್ನ ನಾವಿವತ್ತು ಮುಕ್ತಾಯ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ. ಇಲ್ಲಿ ನಾವು ನೋಡುವಾಗ ಆ ಅನುಗ್ರಹವಾಗಿ ದೇವರು ಕೊಟ್ಟರು. ಯಾಕಂದ್ರೆ ಕ್ರಿಯೆಗಳಿರುವ ಸಭೆ ಆಗಿರೋ ಕಾರಣಕ್ಕಾಗಿ ಏನು ತೆರೆಯಲ್ಪಟ್ಟಿದ್ದು ಎಂಬುದಾಗಿ ನಾವು ನೋಡುವಾಗ, ನಿನ್ನೆದುರಿನಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ. ಏನು ಈ ಬಾಗಿಲು? ಈ ಬಾಗಿಲುಗಳ ಒಂದು ಪ್ರಾಮುಖ್ಯತೆ ಏನು? ಈ ಬಾಗಿಲು ಒಂದೇ ಎಂಬುದಾಗಿ ಹೇಳಿದ್ರು ಕೂಡ ಈ ಬಾಗಿಲುಗಳ ಒಂದು ಪ್ರಾಧಾನ್ಯತೆಯನ್ನ ಸತ್ಯವೇದದಲ್ಲಿ 5 ರೀತಿಯ
ಆ ಬಾಗಿಲುಗಳನ್ನ ನಾವು ಕಾಣ್ತೀವಿ ಪ್ರಿಯರೇ. ಮೊದಲನೇದಾಗಿ ನಾವು ನೋಡುವಾಗ ರಕ್ಷಣೆಯ ದ್ವಾರ ಅಥವಾ ರಕ್ಷಣೆಯ ಬಾಗಿಲು, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ್ ಸುವಾರ್ತ 10ನೇ ಅಧ್ಯಾಯ 9ನೇ ವಚನ. ಯೋಹಾನನು ಬರೆದ ಸುವಾರ್ತ 10ನೇ ಅಧ್ಯಾಯ 9ನೇ ವಚನ. ನಾನೇ ಆ ಬಾಗಿಲು, ನನ್ನ ಮುಖಾಂತರವಾಗಿ ಯಾವನಾದರೂ ಒಳಗೆ ಹೋದರೆ ಸುರಕ್ಷಿತವಾಗಿದ್ದು ಒಳಗೆ ಹೋಗುವನು, ಹೊರಗೆ ಬರುವನು, ಮೇವನ್ನು ಕಂಡುಕೊಳ್ಳುವನು. ಆತ ನಾನೇ ಬಾಗಿಲು. ನಾವು ಸಭೆ ಒಳಗಡೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರಿಗೆ ಸ್ತೋತ್ರ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಮತ್ತು ಅದೇ ಕ್ರಿಸ್ತನ ಬಾಗಿಲಿಂದ ಹೊರಗಡೆ ಹೋಗ್ತೇವೆ, ಸುವಾರ್ತೆಯನ್ನು ಸಾರ್ತೇವೆ. ಯಾಕಂದ್ರೆ ರಕ್ಷಣೆಯ ದ್ವಾರ. ಅನೇಕರು ರಕ್ಷಣೆ ಹೊಂದಿ ಕರ್ತನ ಮಾರ್ಗಕ್ಕೆ ಬರಬೇಕೆಂಬುದಾಗಿ ದೇವರ ಉದ್ದೇಶ. ಅದಕ್ಕಾಗಿ ಆತನು ತನ್ನ ಬಾಗಿಲನ್ನು, ಸುವಾರ್ತೆಯ ಬಾಗಿಲನ್ನು ನಾವು ಈ ಫಿಲಡೆಲ್ಫಿಯಾ ಸಭೆಯ ಕಾಲಘಟ್ಟಕ್ಕೆ ತೆರೆಯಲ್ಪಟ್ಟದ್ದನ್ನು ನಾವು ಕಾಣ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಫಿಲಡೆಲ್ಫಿಯಾ ಸಭೆಯ ಒಂದೊಂದು ವಚನದ ನಂತರ ಬರುವ ಕೊನೆಯ ಸಂದೇಶದಲ್ಲಿ ದ ಟೈಮ್ ಲೈನ್ ಆಫ್ ಫಿಲಡೆಲ್ಫಿಯಾ ಸಭೆ ಎಂಬುದಾಗಿ ಹೇಳುವಾಗ ಆ ಟೋಟಲ್ ಕನ್ಕ್ಲೂಷನ್ ಅಲ್ಲಿ ನಾವು ಇದನ್ನ ಇನ್ನೂ ಚೆನ್ನಾಗಿ ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ದಯಮಾಡಿ ನೋಡ್ರಿ, ರಕ್ಷಣೆಯ ದ್ವಾರ. ಹಾಗೆ ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಮತ್ತೊಂದು ಬಾಗಿಲನ್ನು ನೋಡ್ತೇವೆ, ಅದು ನಂಬಿಕೆಯ ಬಾಗಿಲು. ಆ ಸಮಯವನ್ನು ಕುರಿತು ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲನ್ನು ತೆರೆದದ್ದನ್ನು ವಿವರವಾಗಿ ಹೇಳಿದರು. ನಂಬಿಕೆಯ ಬಾಗಿಲನ್ನು, ಅಲ್ಲಿ ಕಾಂಟೆಕ್ಸ್ಟ್ ಏನಂದ್ರೆ, ಸಮಯ ಕೊಂಚಿರುವುದನ್ನ ನಾನು ಹೇಳ್ತೀನಿ, ಬಹಳ ಶ್ರಮೆ ಪಟ್ರು, ಪೌಲನನ್ನ ಒಡೆದು ಹಾಕಿದ್ರು, ಎಳೆದಾಡಿದ್ರು, ಸತ್ತೋಗಿದ್ದಾನೆ ಡೆಡ್ ಬಾಡಿ ಅಂತ ಅಲ್ಲಿ ಬಿಟ್ಬಿಟ್ರು. ಪ್ರಿಯರೇ, ಈ ಸುವಾರ್ತೆ ನಮಗಷ್ಟು ಸುಲಭವಾಗಿ ಬಂದದ್ದಲ್ಲ. ಅಪೊಸ್ತಲನಾದ ಪೌಲ, ದ ಐರನ್ ಮ್ಯಾನ್ ಆಫ್ ದಿ ನ್ಯೂ ಟೆಸ್ಟಿಮೆಂಟ್, ದಮಸ್ಕು ಮಾರ್ಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಹೊಂದಿದಾಗ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡನು. ಪ್ರಿಯರೇ, ಹಿ ಆಫರ್ಡ್ ಹಿಮ್ಸೆಲ್ಫ್. ಅದಕ್ಕೆ ಹೇಳ್ತಾನೆ, ಫಿಲಿಪ್ಪದವರು ಬರೆದ ಪತ್ರಕ್ಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ, ತೆರೆಯ ಅವಶ್ಯಕತೆ ಇಲ್ಲ, ನೋಟ್ ಮಾಡ್ಕೊಳ್ರಿ, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಎದೆ ಬುಗ್ಗಿದವನಾಗಿ. ಅನೇಕ ಭಾಷಾಂತರಗಳಲ್ಲಿ ಆ ಪದ ಇಲ್ಲ. ನಾನು ಭಾಷೆಗಳ ವಿಭಿನ್ನ ಬೈಬಲ್ಸ್ ನ ರೆಫರ್ ಮಾಡುವ ಉದ್ದೇಶ ಏನಂದ್ರೆ, ಸರ್ವಸತ್ಯ ಏನಿದೆ ಅದನ್ನ ನಾನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನನ್ನನ್ನು ಅಪೇಕ್ಷಿಸುವಂತ ನನ್ನ ಪ್ರಿಯ ಅಕ್ಕ, ಅಣ್ಣ, ತಂಗಿ, ತಮ್ಮಂದರಿಗೆ ಈ ಸತ್ಯದ ಈ ಮಾತುಗಳನ್ನ ನಾನು ವಿನಮ್ರತೆಯಿಂದ ದೀನಸ್ಥಿತಿ ನಿಮಗೆ ತಲುಪಿಸ್ಬೇಕು. ಅದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತೇನೆ. ಎದೆ ಬೊಗ್ಗಿದನು ಎಂಬುದಾಗಿ ಹೇಳುವಾಗ ಸಂಪೂರ್ಣ ಸಮರ್ಪಣೆ ಮಾಡಿಕೊಂಡನು. ಪ್ರಿಯರೇ, ಹಿಂದಿನ ಸಂಗತಿಗಳನ್ನು ಮರೆತು, ಹೌದು, ನಮ್ಮ ಜೀವನದಲ್ಲಿ ಕಳೆದ ವರ್ಷ ಬಲಹೀನತೆಗಳಿದ್ದವು, ಸಾಧಿಸುವಷ್ಟು ಸಾಧಿಸ್ಲಿಕ್ಕಾಗಿಲ್ಲ, ಕಟ್ಟುವಷ್ಟು ಕಟ್ಟಲಿಕ್ಕಾಗಿಲ್ಲ, ಮಾಡುವಷ್ಟು ಮಾಡ್ಲಿಕ್ಕಾಗಿಲ್ಲ. ಆದರೆ ಅವು ಹಿಂದಿನ ಸಂಗತಿಗಳನ್ನು ಮರೆತು ಮುಂದಿನವುಗಳಿಗಾಗಿ ಎದೆ ಬೊಗ್ಗಿದವರಾಗಿ. ಆ ಮಾತು ಸತ್ಯವೇದದಲ್ಲಿ ಮಾತ್ರ ಕಾಣುತ್ತೆ. ಪ್ರಿಯರೇ, ಲೋಕಾನುಸಾರವಾಗಿ ಹೇಳುವ ಮಾತೇನಂದ್ರೆ, ಜನರು ಸಾಮಾನ್ಯವಾಗಿ ಹೇಳುವುದು ಫರ್ಗೆಟ್ ದಿ ಪಾಸ್ಟ್ ಅಂಡ್ ವೆಲ್ಕಮ್ ದಿ ಫ್ಯೂಚರ್ ಅಂತಾರೆ. ಮೈ ಡಿಯರ್ ಬ್ರದರ್, ನಾಟ್ ವೆಲ್ಕಮ್ ದ ಫ್ಯೂಚರ್. ಫರ್ಗೆಟ್ ದಿ ಪಾಸ್ಟ್ ಆದ್ಮೇಲೆ ಹಂಬಲ್ ಯುವರ್ ಸೆಲ್ಫ್. ದಿನತ್ವದಿಂದ 2026 ಪ್ರವೇಶ ಮಾಡು. ತಲೆ ತಗ್ಗಿಸಿಕೊಂಡವನ, ಎದೆ ಬುಗ್ಗಿದವನಾಗಿ ಕರ್ತನ ಪಾದಗಳ ಬಳಿ ಸಮರ್ಪಣೆ ಮಾಡು. ನಿನ್ನ ಮುಂದಿನ ಜೀವನ. ಎಷ್ಟೋ ಜನರು ಈ ವರ್ಷವನ್ನು ಕಾಣ್ಲಿಕ್ಕಾಗಿಲ್ಲ. ನನ್ನ ಸಂದೇಶಕ್ಕಾಗಿ ಕೊನೆಯದಾಗಿ ಪ್ರಾರ್ಥನೆ ಮಾಡಿರುವ ಸೋದರ ರಾಜರತ್ನಮ್ಮ ಅವರು, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಕುಟುಂಬಕ್ಕಾಗಿ ಪ್ರಾರ್ಥಿಸೋಣ. ಆ ಸೋದರ ನಮಗಾಗಿ ಪ್ರಾರ್ಥಿಸ್ತಿದ್ರು. ಈಗ ನಾವು ಅವ್ರಿಗೆ ಪ್ರಾರ್ಥಿಸೋ ಅವಶ್ಯಕತೆ ಇಲ್ಲ. ಅವರು ಹೇಳಿದ್ರು, ಆತ್ಮಜ್ಞಾನದಿಂದ, ದೈವಾತ್ಮದಿಂದ ಮಾತುಗಳನ್ನು ಹೇಳುವಂತ ಆಗ್ಲಿ. ದ ಸ್ಪಿರಿಟ್ ಆಫ್ ಲರ್ನಿಂಗ್
ಆ ವಯಸ್ಸಿನಲ್ಲಿ ದೇವರ ಆತ್ಮನ ಮಾತುಗಳನ್ನು ಕಲಿಬೇಕಾಗಿರ್ತಕ್ಕಂಥ ಹಂಬಲ. ಆದ್ರೆ ಕರ್ತನು ಅವರನ್ನ ಪ್ರೀತಿ ಮಾಡಿದನು. ಒಂದು ದಿನ ಆತನ ಸನ್ನಿಧಿಗೆ ನಮ್ಮನ್ನ ತೆಗೆದುಕೊಳ್ತಾನೆ. ಇದು ಜೀವನದ ಪ್ರಯಾಣ. ಅದನ್ನು ಒತ್ತಟ್ಟಿಗಿಟ್ಟು ನಾವು ಮುಂದಕ್ಕೆ ನೋಡುವುದಾದ್ರೆ, ಈ ಬಾಗಿಲುಗಳ ಪ್ರಾಮುಖ್ಯತೆಯನ್ನ ನಾವು ನೋಡುವಾಗ ಅನೇಕರಿಗೆ ಆ ನಂಬಿಕೆಯ ಬಾಗಿಲು ತೆರೆಯಲ್ಪಟ್ಟಿರುವಂತದ್ದು ನಮ್ಮ ಜೀವಿತದ ಮೂಲಕವಾಗಿ ತೋರಿಸ್ಬೇಕು. ಕ್ಯಾನ್ ಪೀಪಲ್ ಕಮ್ ಟು ಯು ಥಿಂಕಿಂಗ್ ದಟ್ ಯು ಆರ್ ದ ಡೋರ್? ಆ ಬಾಗಿಲುಗಳು, ಆ ನಂಬಿಕೆಯ ಬಾಗಿಲು ಎಂಬುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಮತ್ತು ಮುಂದಕ್ಕೆ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ, ನಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ಆತನು ತಟ್ಟುತ್ತಿದ್ದಾನೆ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಚನ. ಅದು ಆತನು ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿದ್ದಾನೆ. ನಾನು ಅವನನ್ನ ಸಂಗಡ ಊಟ ಮಾಡುವೆವು. ಊಟ ಒಂದು ಸಂತೃಪ್ತಿಗೆ ಸಂಕೇತ, ಊಟ ಒಂದು ಸಹವಾಸಕ್ಕೆ ಸಂಕೇತ, ಊಟ ಒಂದು ಸಮಾಧಾನಕ್ಕೆ ಸಂಕೇತ. ನೀವು ತುಂಬಾ ಹಸ್ಕೊಂಡಾಗ ಒಂದ್ ಸ್ವಲ್ಪ ಒಳ್ಳೆ ಊಟ ಅಥವಾ ಯಾವುದೇ ಊಟ ಹಸಿವಾಗಿರೋ ತಿಂದು ಒಂದು ಚೆಂಬು ನೀರು, ಒಂದು ಅರ್ಧ ಚೆಂಬು ನೀರು ಕುಡಿರಿ, ನಿಮಗಿರುವ ಸಮಾಧಾನ ಹೇಗಿರುತ್ತೆ. ಅದಕ್ಕೆ ಪ್ರಸಂಗ ಗ್ರಂಥಕರ್ತ ಹೇಳಿದ್ದು, ಅನ್ನಪಾನಗಳನ್ನು ಭುಜಿಸಿಕೊಂಡು ಈ ಲೋಕದಲ್ಲಿ ನಮ್ಮ ಯಾತ್ರೆಯನ್ನು ಸಾಗಿಸೋದಕ್ಕಿಂತ ಇನ್ನು ಮೇಲಾಗಿರೋದು ಏನಿಲ್ಲ ಎಂಬುದಾಗಿ, ಸೂರ್ಯನ ಕೆಳಗಡೆ ಎಂಬುದಾಗಿ ಆತನ ಹೇಳ್ತಾನೆ. ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ಈ ಒಂದು ಬಾಗಿಲು ಅದು ಅನ್ಯೋನ್ಯತೆಯನ್ನು ಸೂಚಿಸುವಂಥದ್ದು, ಸಹವಾಸವನ್ನು ಸೂಚಿಸುವಂತ ಬಾಗಿಲು. ಮತ್ತು ಆಕಾಶದ ಬಾಗಿಲು ಒಂದಿದೆ. ದಯಮಾಡಿ ನೋಡ್ರಿ, ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ಮಲಾಕಿ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾರದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ಪರಲೋಕ ದ್ವಾರ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಪರಲೋಕದ ದ್ವಾರ ನಾವೆಲ್ಲ ಗಮನಿಸಿ ನೋಡುವಾಗ ಕರ್ತನಲ್ಲಿ ಪ್ರಿಯರೇ, ಇಟ್ ಈಸ್ ಎ ಬ್ರಿಡ್ಜ್ ಟು ದ ಬಿಲೀವರ್ಸ್ ರೆಸಿಡೆನ್ಸ್ ಅಂಡ್ ಗಾಡ್ಸ್ ರೆಸಿಡೆನ್ಸ್. ಅತ್ಯುನ್ನತ ಸಿಂಹಾಸನಾಧೀಶನಾಗಿರುವಂತಹ ದೇವರು ಆ ಪರಲೋಕದ ಮಹಿಮಾ ಪ್ರತ್ಯಕ್ಷತೆಯಲ್ಲಿ ಈ ಶಾಪಗ್ರಸ್ತವಾದ ಈ ನರಲೋಕೆಯಲ್ಲಿ, ಆದರೆ ಇದಕ್ಕೂ ಮಧ್ಯೆ ಒಂದು ಬಾಗಿಲು ಏನಕ್ಕೋಸ್ಕರ ಇಟ್ಟಲ್ಪಟ್ಟಿದ್ದಂದ್ರೆ ನಿನಗೋಸ್ಕರ, ನನಗೋಸ್ಕರ. ನನ್ನನ್ನು ನಿನ್ನನ್ನು ಪ್ರೀತಿ ಮಾಡಿ ಈ 2026ನೇ ಇಸ್ವಿಯಲ್ಲಿ ಆತನ ಸುವರಗಳನ್ನು ನಮಗೆ ನೀಡಬೇಕಾದರೆ ಕರ್ತನಲ್ಲಿ ಪ್ರಿಯರೇ ಆತನ ಆಲಯವನ್ನು ನಾವು ತುಂಬಿಸಬೇಕು. ಏನಿಂದ? ನಮ್ಮನ್ನು ನಾವು ಆತನಿಗೆ ಅರ್ಪಣೆ ಮಾಡಿಕೊಳ್ಳೋದ್ರ ಮೂಲಕವಾಗಿ. ತನು ಮನ ಧನಗಳನ್ನು ಅರ್ಪಣೆ ಎಂಬುದಾಗಿ ಹೇಳ್ತಾರೆ ಅನ್ಯ ಜನರು. ಆದ್ರೆ ನಮ್ಮ ದೇವರ ವಾಕ್ಯ ಹೇಳುವುದೇನೆಂದ್ರೆ, ಹೌದು, ಆತನ ಸನ್ನಿಧಿಗೆ ನಾವು ಕಾಣಿಸಿಕೊಂಡು, ಕೊರಿಂಥ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಿದೆ, ನಾವು ಮನಸ್ಸಿನಲ್ಲಿ ನಿರ್ಣಯಿಸಿಕೊಂಡಿರೋ ಪ್ರಕಾರ ಪರಲೋಕದ ಬಾಗಿಲು ಎಂಬುದಾಗಿ ಹೇಳಿಕೊಳ್ಳುತ್ತಿರುವಾಗ್ಲೇನೆ ಈ ಜೂಮ್ ಆ್ಯಪಿನ ಬಾಗಿಲು ಯಾಕೋ ಸ್ವಲ್ಪ ಅಲಗಾಡಿತ್ತು. ಸ್ವಲ್ಪ ಒಂದು ನಿಮಿಷ ಈ ನೆಟ್ವರ್ಕ್ದು ಇದಾಯ್ತು. ಯಾಕಂದ್ರೆ ಮತ್ತೆ ಈ ಹಲೋಕದ ಬಾಗಿಲಿಗೂ ಬರ್ತಾ ಇದೀವಿ. ಅದಕ್ಕೋಸ್ಕರ ಕೊನೆಯದಾಗಿ ಈ ಹಲೋಕದ ಒಂದು ಬಾಗಿಲಿದೆ, ಆ ಬಾಗಿಲು ಮುಚ್ಚಲ್ಪಡುವಂತದ್ದಾಗಿದೆ. ಆಗಲೇ ಪರಲೋಕದ ಬಾಗಿಲು ಇನ್ನೊಂದು ತೆರೆಯಲ್ಪಡುವಂತದ್ದಾಗಿದೆ. ಆ 2 ವಚನಗಳನ್ನ ನಾವು ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮೆಥಡ್ ನಲ್ಲಿ ಧ್ಯಾನಿಸಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ದಯಮಾಡಿ ನೋಡ್ರಿ, ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 25ನೇ ವಚನ. ದ ಗಾಸ್ಪೆಲ್ ಅಕಾರ್ಡಿಂಗ್ ಟು ಲೂಕ್ ಚಾಪ್ಟರ್ 13 and verse 25. ಮನೆ ಯಜಮಾನನು ಯಜಮಾನನು ಎದ್ದು
ಮನೆ ಯಜಮಾನನು ಎದ್ದು ಕದ ಹಾಕಿಕೊಂಡ ಮೇಲೆ ನೀವು ಹೊರಗೆ ನಿಂತುಕೊಂಡು ಕದ ತಟ್ಟಿ, ಸ್ವಾಮಿ ನಮಗೆ ತೆರೆಯಿರಿ ಎಂದು ಹೇಳುವುದಕ್ಕೆ ತೊಡಗುವಾಗ ಅವನು, ನೀವು ಎಲ್ಲಿಯವರೋ, ನಿಮ್ಮ ಗುರುತು ನನಗಿಲ್ಲ ಅಂದಾನು. ನೀವು ಎಲ್ಲಿಯವರೋ, ನಿಮ್ಮ ಗುರುತು ನಮಗಿಲ್ಲ. ಆಗ ಹೇಳುವರು, ಸ್ವಾಮಿ ನೀವು ಬೋಧಿಸುವಾಗ ನಾವು ಕೇಳಿಸ್ಕೊಂಡೆವು, ನಮಗೆ ಈ ಮಾತುಗಳು ಗೊತ್ತಿವೆ. ಆದರೆ ಸ್ವಾಮಿ ಹೇಳ್ತಾರೆ, ಇಟ್ ಈಸ್ ಲಾಕ್ಡ್ ಇನ್ ಸೈಡ್, ಡೋರ್ ಲಾಕ್ ಆಗಿದೆ. ಯಹಲೋಕದ ಬಾಗಿಲು ಮುಚ್ಚುವವನು ಆತನೇ. ತೆರೆಯಲ್ಪಡುವ ತನಕ ತೆರೆಯಲ್ಪಟ್ಟಿರ್ತದೆ, ಅದು ಮುಚ್ಚಿದ ನಂತರ ಯಾರೂ ಅದನ್ನ ತೆಗಿಲಿಕ್ಕೆ ಆಗುವುದಿಲ್ಲ. ಇಹಲೋಕದ ಬಾಗಿಲು ಮುಚ್ಚಲ್ಪಟ್ಟಾಗ ಪರಲೋಕದ ಬಾಗಿಲು ತೆರೆಯಲ್ಪಡ್ತದೆ. ದಿಸ್ ಈಸ್ ದ ಸೈಮಲ್ಟೇನಿಯಸ್ ಆಕ್ಟಿವಿಟಿ ರಿಟರ್ನ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಬರೆಸಲ್ಪಟ್ಟಂತ ಸಂಗತಿ. ದಯಮಾಡಿ ನೋಡ್ರಿ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 1ನೇ ವಚನ. ರೆವಿಲೇಷನ್ ಚಾಪ್ಟರ್ 4 ವರ್ಸ್ 1. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಥ್ಯಾಂಕ್ ಯು ಅಕ್ಕ, ಸಾಕು. ಯಹಲೋಕದ ಬಾಗಿಲು ಮುಚ್ಚಲ್ಪಟ್ಟಿತ್ತು, ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿತ್ತು. ವಾಟ್ ಎ ಕಾಂಟ್ರಾಸ್ಟ್. ಅದರಿಂದ ಪ್ರಿಯರೇ, ಗಮನಿಸೋಣ, ನಮ್ಮ ನಂಬಿಕೆಯ ಜೀವನ, ನಮ್ಮ ಕೃತ್ಯಗಳ ಜೀವನ, ನಮ್ಮ ಮಾತುಗಳ ಜೀವನ, ನಮ್ಮ ನಿಯಂತ್ರಣಾತ್ಮಕ ಜೀವನ, ಇವೆಲ್ಲವೂ ಕೂಡ ವಿಶ್ವಾಸಿಗಳಾದ ನಮಗೆ ನಿಯಂತ್ರಣೆಯಲ್ಲಿರಬೇಕು. ನಮ್ಮ ಕಣ್ಣುಗಳು ನಮ್ಮ ನಿಯಂತ್ರಣೆಯಲ್ಲಿರಬೇಕು, ನಮ್ಮ ಬಾಯಿನ ನಮ್ಮ ನಿಯಂತ್ರಣೆಯಲ್ಲಿರಬೇಕು, ನಮ್ಮ ಕಿವಿಗಳು ನಮ್ಮ ನಿಯಂತ್ರಣೆಯಲ್ಲಿರಬೇಕು, ನಮ್ಮ ಸ್ವಭಾವ ನಮ್ಮ ನಿಯಂತ್ರಣದಲ್ಲಿರಬೇಕು. ಪ್ರಿಯರೇ, ಬಹಳ ನಿಯಂತ್ರಣದಲ್ಲಿರಬೇಕು. ಯಾಕಂದ್ರೆ ಗಮನಿಸುವಂತ ಆ ಒಂದು ಕರ್ತನ, ಆತನ ಒಂದು ದೃಷ್ಟಿ ಅಷ್ಟೇ ಅಲ್ಲ, ಜನರು ಕೂಡ ಗಮನಿಸುವಂತರಾಗಿರ್ತಾರೆ. ವಿಶೇಷವಾಗಿ ನಾವು ಆಲೋಚನೆ ಮಾಡೋಣ, ನಮ್ಮ ನಂಬಿಕೆಯ ಜೀವನಕ್ಕೆ 2026ನೇ ಇಸ್ವಿಗೆ ನಾವು ಪ್ರವೇಶ ಮಾಡಲು ಕರ್ತನು ನಮಗೆ ಅನುಮತಿಸಿದ್ದಾನೆಂದರೆ ನಮ್ಮ ಜೀವನ ಕೃತ್ಯಗಳಿರುವಂತಹದ್ದು. ಆಗ ಬಾಗಿಲುಗಳು ತೆರೆಯಲ್ಪಡ್ತವೆ. ಆ ಬಾಗಿಲುಗಳು ಕರ್ತನ ಮಹಿಮೆಗಾಗಿ ಉಪಯೋಗಿಸಲ್ಪಡಬೇಕು. ನಮ್ಮ ಜೀವನದಲ್ಲಿ ಒಬ್ಬರಿಗಾದರೂ ರಕ್ಷಣೆಯ ಸುವಾರ್ತೆಯನ್ನು ನಾವು ಹೇಳುವಂತವರಾಗಿ ಕರ್ತನಲ್ಲಿ ಪ್ರಿಯರೇ ನಡೆಸುವಾಗ ಆ ಬಾಗಿಲು ಅದು ಶೃಂಗಾರಗೊಳ್ಳುವಂಥದ್ದಾಗಿರ್ತದೆ. ಏನು ಈ ಕ್ರಿಸ್ಮಸ್ ಅಲಂಕಾರದ ಶೃಂಗಾರಕ್ಕಿಂತ ಆ ರಕ್ಷಣೆಯ ಸುವಾರ್ತೆಯ ಮಾತುಗಳು ಒಬ್ಬರಿಗೆ ಹೇಳುವಾಗ ಆ ಮಾತುಗಳು, ಆ ಸಂಗತಿಗಳು ಅವರನ್ನ ಆಕರ್ಷಿಸ್ತವೆ. ಪ್ರಿಯರೇ, ನಾನು ನ್ಯೂ ಇಯರ್ಗೆ ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೆಶ್ ಆಗಿ ಕಾಣೋಣ ಅಂತ ಒಂದು ಆಲೋಚನೆ ಎಲ್ಲೋ ಮನಸ್ಸಿನೊಳಗಡೆ ಬಂತು. ಕಟಿಂಗ್ ಶಾಪ್ ಹತ್ರ ಹೋಗಿ ಕೂತ್ಕೊಂಡೆ. ಅಲ್ಲಿ ಕೂತ್ಕೊಂಡ್ರೆ 3-4 ಜನ ಸಾರ್ ಮುಂದೆ ಬಂದಿದ್ದಾರೆ ನಿಮ್ಗಿಂತ ಮುಂಚೆ ಅಂದ್ರೆ ಆಯ್ತು. ಕೊನೆಗೆ ಆತ, ಸಾರ್ ನೀವು ಬನ್ನಿ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಅಂದ್ರು. ಆದ್ರೆ ದೇವ್ರು ನನಗೆ ಹೇಳಿದ್ರು, ನೀನೇ ಆ ಮನುಷ್ಯನು ಬಂದು ಕೂತ್ಕೊ ಅಂತ ಹೇಳುವಂತ. ನಾನು ಹೇಳ್ದೆ, ನೋಡಪ್ಪ, 4 ಜನರಿಗೋಸ್ಕರ ನೀನ್ ನಿಂತಿದ್ದಿ, ಟಯರ್ಡ್ ಆಗಿರ್ತೀಯ, ಬಂದು ಕೂತ್ಕೊ ಅಂದಾಗ ಆ ಮಾತು ಒಂದು ಆ ವ್ಯಕ್ತಿ ಒಂದು ಮಾತಂದ, ಸರ್ ಇಲ್ಲಿವರೆಗೂ ನನಗೆ ಈ ರೀತಿ ಯಾರು ಹೇಳಿಲ್ಲ. ನನ್ನ ಕಾಲು ನೋವುಗಳಿಗೆ ಅವ್ರಿಗೆ ಅರ್ಥವಾಗ್ತಿಲ್ಲ, ಆದ್ರೆ ಅವ್ರ ಕೆಲ್ಸ ಆದ್ರೆ ಸಾಕು ಅಂತ ಹೋಗ್ತಿದ್ರು. ನೀವು ತಾನೇ ಹಿಂಗೆ ಹೇಳಿದ್ರು ಅಂದಾಗ ಹೇಳಿದೆ, ನಾನು ನನ್ನ ಸ್ವಾಮಿಯನ್ನು ನಂಬಿದ್ದೇನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನು ಇತರರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಹೃದಯ ನನಗೆ ಕೊಟ್ಟಿದ್ದಾರೆ. ಹೌದಾ ಸರ್, ಕ್ರಿಸ್ಮಸ್ ಚೆನ್ನಾಗಾಯ್ತಾ? ಅದು ಆ ಕಡೆ ಇರ್ಲಿ, ಆದ್ರೆ ಕರ್ತನಾದ ಯೇಸು ಕ್ರಿಸ್ತನು ಹೃದಯದಲ್ಲಿ ಬಂದಾಗ್ಲೇ ಕ್ರಿಸ್ಮಸ್. ಒಂದು ಸುವಾರ್ತೆ ಹೇಳೋದಕ್ಕೆ ರಕ್ಷಣೆಯ ಬಾಗಿಲು ದೇವರು ತೆರೀತಾರೆ, ನಾವಲ್ಲ. ಅತಿಶಯ ಪಡೋದಕ್ಕೆ ನಮ್ಮಲ್ಲಿ ಯಾವ ಕಾರಣವಿಲ್ಲ. ಅವರ್ ಲೈಫ್ ಸ್ಟೈಲ್ ಶುಡ್ ಬಿ ದ ಎವಾಂಜಲಿಕಲ್ ಲೈಫ್ ಸ್ಟೈಲ್. ನಮ್ಮ ಜೀವಿತ ವಿಧಾನವೇ ಸುವಾರ್ತೆ ವಿಧಾನ ಆಗ್ಬೇಕು. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯ ಬಾಗಿಲುಗಳು ನಮಗಾಗಿ ತೆರೆಯಲ್ಪಟ್ಟಾಗ ನಾವು ಅದರ ಮೂಲಕವಾಗಿ ಕರ್ತನನ್ನು ಮಹಿಮೆಪಡಿಸೋಣ, ಕ್ರಿಯೆಗಳುಳ್ಳವರಾಗಿರೋಣ.
ಫಿಲಡೆಲ್ಫಿಯಾ ಸಭೆಗೆ ದೇವರು ಕೊಟ್ಟಿರುವಂತಹ ವಾಗ್ದಾನಗಳು ನಮಗೂ ಕೂಡ ನೀಡಲ್ಪಡುವಂತವಾಗಿರ್ತವೆ.